ಹಾಯ್ ಹಲೋ ಸಮಸ್ತ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ, ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನ ಈ ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ ಕೂಡ ನಾವು ಕೂಡ ಇವತ್ತೊಂದು ಗಿಡಗಳನ್ನ ಇಡೋಣ. ಇವತ್ತೊಂದೇ ದಿನ ಗಿಡ ಇಡೋದು ಬೇಡ, ಇನ್ನು ಇವತ್ತಿನಿಂದ 360 ದಿನ ಅಂದ್ರೆ ಮುಂದಿನ ಒಂದು ಜೂನ್ 5 ಬರೋವರೆಗೂ ನಮ್ಮಿಂದ ಯಾವಾಗ ಆಗತ್ತಾ ಅವಾಗ ನಾವು ಕೃಷಿ ಒಂದು ಸಸಿ ನೆಡ್ತಕ್ಕಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಸಸಿಯನ್ನು ನೆಡ್ತಾ ಇದೀವಿ. ಬನ್ನಿ. ಯಾಕಂದ್ರೆ ಪ್ರತಿಯೊಬ್ರು ಒಂದು ತಾವು ತಮ್ಮ ಮನೆ ಆಗಿರ್ಬೋದು ಅಥವಾ ತಮ್ಮ ಸುತ್ತಮುತ್ತಲ ಆಗಿರ್ಬೋದು ಎಲ್ಲಾದ್ರೂ ಕೂಡ ಸಸಿಗಳನ್ನ ಇಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಒಂದು ಮಳೆ ಬರ್ಬೇಕಾದ್ರೆ ಗಿಡಗಳ ಪ್ರಾಮುಖ್ಯತೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತೈತಿ. ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರ ಒಂದು ಮಾತಿದೆ, ಗಿಡ ಇದ್ರೆ ಮಳೆ, ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ನಾವೆಲ್ಲರೂ. ಅದಕ್ಕೋಸ್ಕರ ಆದಷ್ಟು ನಿಮ್ಮಿಂದ ಎಷ್ಟು ಅನುಕೂಲ ಆಗುತ್ತಾ ಅಷ್ಟು ಒಂದು ಗಿಡಗಳನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತ ಹೇಳ್ತಾ, ನಾನು ಬರೀ ಗಿಡವನ್ನ ಇಡೋದಷ್ಟೇ ಅಲ್ಲ, ಗಿಡಗಳನ್ನ ಇಡುವುದ್ರ ಜೊತೆ ಅದರ ಪಾಲನೆ, ಪೋಷಣೆ ಮತ್ತು ಅದರ ಒಂದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತೀನಿ. ನನ್ನಿಂದ ಆದಾಗೆಲ್ಲ ಒಂದೊಂದು ಗಿಡಗಳನ್ನ ನೆಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಇನ್ನೊಂದು ಸಾರಿ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ್, ಜೈ ಕರ್ನಾಟಕ.